ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿಯ ಮಾರುಕಟ್ಟೆಯಲ್ಲಿ ಜನರು ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಹಾಗೂ ಕಬ್ಬುಗಳನ್ನು ಸಂಭ್ರಮದಿಂದ ಖರೀದಿಸಿದರು. ಧರ್ಮಪ್ರಭು ಕೆಂಪೇಗೌಡರ ಪುಣ್ಯಭೂಮಿ ಮಾಗಡಿನಲ್ಲಿ ಹಿರಿಯರು ಅನುಭವಿಗಳಾದಂಥ ಚಕ್ರಭಾವಿ ಯೋಗ ನರಸಿಂಹೇಗೌಡರಿದ್ದಾರೆ. ಅಣ್ಣ, ನಿಮ್ಮ ಕಾಲದಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ನಡೀತಾ ಇತ್ತು, ಈಗಿನ ಕಾಲ ಹೇಗಿದೆ? ಸಂಕ್ರಾಂತಿ ಹಬ್ಬದ ಬಗ್ಗೆ ತಮಗೆ ತಿಳಿದಂತೆ ಮಾತಾಡಿ. ಸಂಕ್ರಾಂತಿ ಅಂದರೆ ನಮಗೆ ಹೊಸ ಧಾನ್ಯಗಳನ್ನ ಬೆಳೆದು ಅದರಲ್ಲೇ ಒಂದು ಅಡುಗೆ ಮಾಡಿ ಊಟ ಮಾಡುವಂಥ ಪದ್ಧತಿ. ರಾಗಿ, ಹೊಸ ರಾಗಿ ತಂದು ಮಾಡೋದು. ಆಮೇಲೆ ಅದನ್ನು ಒಂದು 7 ಗಂಟೆ ಶಾವಿಗೆ ಇದನ್ನೆಲ್ಲ ಮಾಡಿ ವಿಶೇಷವಾದ ಅಡುಗೆ ಮಾಡ್ತಿದ್ರು. ಅಡುಗೆ ಅಂದರೆ ಇದೆ ಮುದ್ದೆ, ಅದೇ ನಮ್ಮ ಹಳ್ಳಿನಲ್ಲಿ ಪಾಯಸ, ಮತ್ತು ಇದಕ್ಕದ ಬೆಳೆದು ಕಂಪಲ್ಸರಿ ಇದಕ್ಕದ ಬೆಳೆತಾರೆ. ಯಾಕೆಂದರೆ ಅವರೇ ವ್ಯಾಪಕವಾಗಿ ಮಾಗಡಿ ತಾಲೂಕಲ್ಲಿ ಬೆಳೆದ ಆದ್ದರಿಂದ. ಮತ್ತು ಹಸುಗಳು ಇದೆಯಲ್ಲ, ಬೆಳಗ್ಗೆನೇ ಒಂದೊಂದು ಮನೆಯಲ್ಲಿ ಸುಮಾರು ಕಡಿಮೆ ಅಂದರೂ 6-8 ನಾಟಿ ಹಸುಗಳು ಇರ್ತಿತ್ತು. ಇವತ್ತು ಅವೆಲ್ಲ ಕಣ್ಮರೆ ಆಗಿದೆಯೋ ಹಳ್ಳಿನಲ್ಲಿ ನಂಬೋದು. ಏನಾಗಿದೆ, ಅವಕ್ಕೆ ಬೆಳಗ್ಗೆನೇ ಇತ್ತು ಅಷ್ಟು ಹಸುಗಳನ್ನ ಕೆರೆಗಳಿಗೆ ತೊಗೊಂಡೋಗಿ ಮೈ ತೊಳೆದು ಅವಕ್ಕೆ ವಿಶೇಷವಾಗಿ ಅಲಂಕಾರ ಮಾಡೋದೇ ಒಂದು ಖುಷಿ. ಅವಾಗ ಏನೋ ದನಗಳಿಗೆ ಕಿಚ್ಚಾಯಿಸಬೇಕು, ನಾವು ಕಿಚ್ಚಲ್ಲಿ ಅವನನ್ನು ಮುಂಚೆ ಬರಬೇಕು, ಅವನು ಮೊದಲೇ ಓಡಿಸ್ಕೊಂಬರ್ಬೇಕು ಅನ್ನೋ ಒಂದು ಕಾಂಪಿಟೇಟಿವ್ ಬ್ರೈನ್. ಆವಾಗ ಇದ್ದಂಥ ಒಂದು ಪರಿಸರ ಏನಿದೆ, ಆ ಕಿಚ್ಚಾಯಿಸಬೇಕಾದ್ರೆ ಒಂದು ಹಳ್ಳಿನಲ್ಲಿ ಸುಮಾರು 500 ಹಸುಗಳಿಗಿಂತ ಜಾಸ್ತಿ ಇರ್ತಿದ್ದಂಥ ವ್ಯವಸ್ಥೆ ಇದ್ದದ್ದು. ಇವತ್ತು ಆ ಕಿಚ್ಚಾಯಿಸೋದು ಅಂದರೆ ಎಲ್ಲ ಮನೆಗಳಲ್ಲೂ ಸಾಮಾನ್ಯವಾಗಿ ಕೆಲವು ಏರಿಯಾದಲ್ಲಿ ನಾಟಿ ಹಸು ಇಲ್ಲವೇ ಇಲ್ಲ ಅಂತ ಕಾಣುತ್ತೆ. ಈಗ ನಮ್ಮ ಚಕ್ರಬಾವಿ ಏರಿಯಾದಲ್ಲಿ ಹೇಳ್ಬೇಕಂದ್ರೆ ಅಷ್ಟು ದೊಡ್ಡೂರಿನಲ್ಲಿ ಒಂದು 4, 8, 10 ನಾಟಿ ಹಸು, ಉಳಿದಿದ್ದೆಲ್ಲ ಸೀಮೆ ಹಸು ಇದ್ದಾವೆ. ಅವಾಗ ಕಿಚ್ಚಾಯಿಸೋದು ವಿಶೇಷವಾಗಿ ಊರಿನ ಜನ ಬಂದಂಥ ನೆಂಟರಿಷ್ಟೂ ಆ ಕಿಚ್ಚಾಯಿಸೋದು ನೋಡೋಕ್ಕೆ ವ್ಯಾಪಕವಾಗಿ. ಇವತ್ತು ಹಸುಗಳೇ ಇಲ್ಲವಲ್ಲ, ನಾಟಿ ಹಸುನೇ ಇಲ್ಲ ಕೆಲವು ಹಳ್ಳಿಯಲ್ಲಿ, ಕೆಲವು ಕಡೆ ಇದ್ದಾವೆ. ನಮ್ಮೆಲ್ಲಕ್ಕೂ ಚಕ್ರಬಾವಿ ಈ ಕಡೆ
ಮತ್ತು ವಿಶೇಷವಾಗಿ ಸಂಕ್ರಾಂತಿ ಅಂದರೆ ಹಸುಗಳನ್ನ ಪೂಜೆ ಮಾಡುವಂಥದ್ದು ದೊಡ್ಡ ಹಬ್ಬ. ನಾವು ಕಾಮನ್ನಾಗಿ ಒಂದು ಮುದ್ದೆ ಸಾರು ಮತ್ತು ಹೆಚ್ಚಿನ ಬೆಳೆಯಲ್ಲಿ ಪಾಯಸ ಇಷ್ಟೇ ನಮ್ಮ. ಅದಕ್ಕೆ ವಿಶೇಷ ಹಸುಗಳನ್ನ ಅಲಂಕಾರ ಮಾಡಿ ಅವಕ್ಕೆ ವಿಶೇಷವಾದ ಒಂದು ಅವತ್ತು ರಾತ್ರಿಯೆಲ್ಲ ರಾತ್ರಿ 1 ಗಂಟೆಗೆ ಹೋಗಿ ಅವಕ್ಕೆ ಹುಲ್ಲುಗಳನ್ನ ಸಂಗ್ರಹ ಮಾಡ್ತೀವಿ. ಯಾಕೆಂದರೆ ಅವರೇ ಇದು ಅಂಥದ್ದನ್ನೆಲ್ಲ ಅವತ್ತು ಅವಕ್ಕೆ ವಿಶೇಷವಾದ ಒಂದು ಹಬ್ಬ. ಅಂದರೆ ವಿಶೇಷವಾದ ಹುಲ್ಲೂ ಅವಕ್ಕೆ ಹಾಕ್ತಿದ್ದಂಥ ಹುಲ್ಲಿದೆಯಲ್ಲ ಅದನ್ನು ವಿಶೇಷವಾಗಿ ತರ್ತಿದ್ದು ಹಬ್ಬದ ಥರ. ಅವಕ್ಕೆ ಅದೇ ಮಾಡಬೇಕು ಅನ್ನೋದು ಇಂಥದ್ದೆಲ್ಲ ಸಂಸ್ಕಾರ ಸಂಸ್ಕೃತಿ ಇರ್ತದ್ದು ನಮ್ಮಲ್ಲಿ. ಸಂಕ್ರಾಂತಿ ಅನ್ನೋದು ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ. ಸಂಸ್ಕಾರ ಅಂದರೆ ನಾವೇನು ಗೋಮಾತೆಯನ್ನು ಪೂಜೆ ಮಾಡೋವಂಥದ್ದು, ಗೋವುಗಳನ್ನ ನಮಗೆ ಅನ್ನ ಕೊಡುವಂಥ ಗೋವುಗಳು, ಹಾಲು ಕೊಡುವಂಥ ಗೋವುಗಳು, ಅವಕ್ಕೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಎಲ್ಲ ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾದ ಒಂದು ವ್ಯವಸ್ಥೆ. ನಮಸ್ತೆ ಸರ್. ರಮೇಶ್ ಅವರೇ ನಮಸ್ತೆ. ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಾವು ಇಟ್ಟಿದ್ದೀರಾ, ಅಲಂಕಾರಕ ವಸ್ತುಗಳನ್ನು. ಏನೇನೆಲ್ಲ ಇಟ್ಟಿದ್ದೀರಾ? ನಿಮ್ಮ ಕಾಲದಲ್ಲಿ ಹೆಂಗಿತ್ತು, ಈಗ ಹೇಗಿದೆ ಸರ್? ಹಿಂದೆ ನಾಟಿ ಹಸುಗಳಿದ್ವಿ, ಮೂಗ್ದರ ಮತ್ತು ಕರುವುರಿ, ಟೇಪು, ಸುನ್ನಾರಿ, ನೀಲಿ ಎಲ್ಲ ಹಾಕೋರು. ಹಣಬಟ್ಟಿಟ್ಟು ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿ ಬೆದರ್ಸಕ್ಕೆ ಕರ್ಕೊಂಡು ಹೋಗೋರು. ಅವೆಲ್ಲ ಓದುವ ಕಾಣೆಯಾದ್ವಿ. ಈಗ ಸೀಮೆ ಹಸುಗಳು ಬಂದಿದೆ, ಇವನ್ನೂ ಕೂಡ ಯಾರೂ ಖರೀದಿ ಮಾಡ್ತಿಲ್ಲ. ಏನು ಮಾಡೋದು, ಹಂಗಾಗಿದೆ ಅಂತ ಪರಿಸ್ಥಿತಿ. ಈಗ ನಾಟಿ ಹಸುಗಳು ಹೊರಟೋದು, ಸೀಮೆ ಹಸುಗಳು ಬಂದಿದ್ದಾವೆ. ಏನು ಮಾಡೋದು? ನೀವು ಬಾಲ್ಯದಲ್ಲಿದ್ದಾಗ ಸಂಕ್ರಾಂತಿ ಯಾವ ರೀತಿ ಆಚರಿಸ್ತಾ ಇದ್ದೀರಿ ಸರ್? ಎಲ್ಲ ಅಲಂಕಾರ ಮಾಡಿ ಮನೆ ಹತ್ರ ಒಳ್ಳೆ ಹೊಟ್ಟೆ ತುಂಬ ಊಟ ಹಾಕಿ ತೊಗೊಂಡೋಗಿ ಕರ್ಕೊಂಡೋಗಿ ಬೆದರಿಸೋರು ಅಲಂಕಾರ ಮಾಡಿ. ಈಗ ಯಾವುದೂ ಇಲ್ಲ, ನಾಟಿ ಹಸುಗಳೇ ಕಾಣೆ ಆಗ್ಬಿಟ್ಟಿದ್ವಲ್ಲ, ಏನು ಮಾಡೋದು? ಈಗ ಸೀಮೆ ಹಸುಗಳು ಬಂದಿದೆ, ಅದು ಕಾಣೆ ಆಗ್ತಾಯಿದೆ. ಸೀಮೆ ಹಸುಗಳು ಕಾಣೆ ಆಗ್ತಾಯಿದೆ, ನಾಟಿ ಹಸುಗಳು ಇಲ್ಲ.
ರಾಮಚಂದ್ರ ನಮಸ್ತೆ. ನಮಸ್ಕಾರ. ಸಂಕ್ರಾಂತಿ ಹಬ್ಬ ನಾಳೆ ನಡೀತಾ ಇದೆ. ನಾಳೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ತಾವು ಕೂಡ ಮಾರ್ಕೆಟಿಗೆ ಬಂದಿದ್ದೀರಾ, ಏನೆಲ್ಲ ಖರೀದಿ ಮಾಡಿದ್ರಿ? ಹಾಗೆ ನಿಮ್ಮ ಕಾಲದಲ್ಲಿ ಸಂಕ್ರಾಂತಿಗೂ ಇವತ್ತಿನ ಸಂಕ್ರಾಂತಿಗೂ ಏನು ವ್ಯತ್ಯಾಸ ಇದೆ? ಸಂಕ್ರಾಂತಿ ಹಬ್ಬ ಅಂದರೆ ಅದು ಸಂಕ್ರಾಂತಿನೇ, ಅದೇ ಸ್ಪೆಷಲ್ ಅಂದರೆ ಮೊದಲಿಂದಲೂ ಹೆಂಗಿತ್ತೋ ಈಗಲೂ ಹಂಗೆ ಮಾಡಬೇಕು. ಏನಂದರೆ ಹಳ್ಳಿನಲ್ಲಿ ನಾವೆಲ್ಲರೂ ರೈತರಾಗಿದ್ದರಿಂದ ನಾವೆಲ್ಲ ಅವರೆಕಾಯಿ, ಕಡಲೆಕಾಯಿ, ಕಬ್ಬು ಎಲ್ಲ ನಾವೇ ಬೆಳ್ಕೊತಿದ್ದೋ. ಈಗ ಒಂದು ಸ್ವಲ್ಪ ಡಿಫ್ರೆನ್ಸು, ಏನೋ ಖರೀದಿ ಮಾಡೋಕ್ಕೆ ಅವರೆಕಾಯಿ ಸರಿಯಾಗಿ ಫಲವತ್ತತೆ ಇಲ್ಲ, ಬರೋಲ್ಲ. ಅದರಿಂದ ಅವರೆಕಾಯಿ ಮಾತ್ರ ಖರೀದಿ ಮಾಡ್ತೀವಿ, ಇದೆಲ್ಲ ಅಲ್ಲೇ ಸಿಗ್ತದೆ. ಆಮೇಲೆ ಈಗ ಸ್ಪೆಷಲ್ ಅಂದರೆ ದನಿಗಿದ ಹಬ್ಬ, ಮುಖ್ಯವಾಗಿ ದನಗಳಿಗೆ ಹಬ್ಬ. ಅದರಿಂದ ದನಗಳಿಗೆ ಹಾರ ತುರಾಯಿ ಇವೆಲ್ಲ ಪರ್ಚೇಸ್ ಮಾಡಿ ಅದನ್ನು ನಾಳೆ ಸಾಯಂಕಾಲ 6 ಗಂಟೆಗೆ ದೇವಸ್ಥಾನಗಳ ಮುಂದೆ ಬೆಂಕಿ ಹಾಕ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಕಿಚ್ಚಾಯಿಸೋದು, ಮುನ್ನಿಕೋಟೆಗೆ ಪೂಜೆ ಮಾಡೋದು, ಇದೆಲ್ಲ ಅಂದರೆ ಅದು ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಎರಡೂ ಅನ್ವಯಿಸ್ತದೆ. ವೈಜ್ಞಾನಿಕವಾಗಿ ಅಂದರೆ ಕಿಚ್ಚಾಯಿಸಿದಾಗ ಉನ್ನಿ ಅದು ಇದು ರೋಗ ರುಜಿನ ಎಲ್ಲ ಹೋಯ್ತದೆ ಅನ್ನೋ ಒಂದು ನಂಬಿಕೆ. ಇನ್ನೊಂದು, ನಮಗೆ ಗೋವು ನಮ್ಮ ಭಾರತದ ಸಂಸ್ಕೃತಿ, ಹೆಮ್ಮೆ. ಅದರಿಂದ ಅದಕ್ಕೂ ಒಂದು ಹಬ್ಬ ಸ್ಪೆಷಲಾಗಿ ಪೂಜೆ ಮಾಡೋದು ನಮ್ಮ ಹಿಂದಿನಿಂದ ಬಂದಿರೋ ವಾಡಿಕೆ. ಹಾಗಾಗಿ ಸಂಕ್ರಾಂತಿ ಹಬ್ಬನ ದನಗಳಿಗೋಸ್ಕರನೇ ಮೀಸಲಾಗಿಟ್ಟಿದ್ದೀವಿ. ಅದು ಚೆನ್ನಾಗಿ ನಡೀತದೆ. ಎಲ್ಲರೂ ಮುಂದೆ ಪೀಳಿಗೆಗೆ ಇದನ್ನು ತೋರಿಸ್ಕೊಂಡು ಹೋಗ್ತಾ ಇರಬೇಕು. ಹಂಗೇನೆ ನಮಗೂ ನಮ್ಮ ಹಿರಿಯರು ಕೊಟ್ಟಿದ್ರು, ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.